ಹಾಯ್ ಫ್ರೆಂಡ್ಸ್, ಕನ್ನಡ ಗ್ರಾಮರ್ ಸಮಾಸಗಳು ಟೈಪ್ 5 ದ್ವಂದ್ವ ಸಮಾಸ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಟರ್ಮ್ಸ್ ಆಫ್ ದ್ವಂದ್ವ ಸಮಾಸ. ಅನೇಕ ಮೆನಿ, ಎರಡು ಟು, ಸೇರಿ ಕಂಬೈನ್, ಅರ್ಥ ಮೀನಿಂಗ್, ಪ್ರಧಾನ ಪ್ರಾಮಿನೆಂಟ್. ಡೆಫಿನಿಷನ್: ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿದ್ದರೆ ಆ ಸಮಾಸಕ್ಕೆ ದ್ವಂದ್ವ ಸಮಾಸ ಎಂದು ಹೆಸರು. When two or more nouns combine to form a new word and each noun or word in the sentence is prominent, meaning its meaning is shown and its meaning is equally important. So that is called as ದ್ವಂದ್ವ ಸಮಾಸ. ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿದ್ದರೆ ಅದು ದ್ವಂದ್ವ ಸಮಾಸ. ಎಕ್ಸಾಂಪಲ್ಸ್: ಗಿಡವು ಪ್ಲಸ್ ಮರವು, ಗಿಡ ಮರ. ಗಿಡ ಇಸ್ ಪ್ಲಾಂಟ್, ಮರ ಇಸ್ ಟ್ರೀ. ಗಿಡವು ಪ್ಲಸ್ ಮರವು, ಗಿಡ ಮರ. ಸೊ ಪ್ಲಾಂಟ್ ಆ್ಯಂಡ್ ಟ್ರೀ, ಸೊ ಟುಗೆದರ್ ಇಟ್ ಈಸ್ ಗಿಡ ಮರ. ನೆಕ್ಸ್ಟ್ ಒನ್: ರಾಮನು ಪ್ಲಸ್ ಲಕ್ಷ್ಮಣನು, ರಾಮ ಲಕ್ಷ್ಮಣ. ರಾಮ, no, Rama is name. Lakshmana is name. So they come together, they occur together, Rama Lakshmana. So even though the name is same, one, but then they are two people. ಹೊಲವನ್ನು ಪ್ಲಸ್ ಮನೆಯನ್ನು, ಹೊಲ ಮನೆಯನ್ನು. ಹೊಲ is field, ಮನೆ is house. ಹೊಲ ಮನೆ, field and house. ಹೊಲವನ್ನು ಮನೆಯನ್ನು, ಹೊಲ ಮನೆಯನ್ನು. So this is ದ್ವಂದ್ವ ಸಮಾಸ. So the words can occur in three or more also, two or more also. Like here you have ಆನೆಯು ಪ್ಲಸ್ ಕುದುರೆಯು ಪ್ಲಸ್ ಒಂಟೆಯು, ಆನೆ ಕುದುರೆ ಒಂಟೆ. So one word ಆನೆ ಕುದುರೆ ಒಂಟೆ, it is combination of elephant, horse and camel. ಆನೆಯು ಪ್ಲಸ್ ಕುದುರೆಯು ಪ್ಲಸ್ ಒಂಟೆಯು, ಆನೆ ಕುದುರೆ ಒಂಟೆ. ನೆಕ್ಸ್ಟ್ ಒನ್: ಸೂರ್ಯನು ಪ್ಲಸ್ ಚಂದ್ರನು ಪ್ಲಸ್ ನಕ್ಷತ್ರವು, ಸೂರ್ಯ ಚಂದ್ರ ನಕ್ಷತ್ರಗಳು. ಸೂರ್ಯ ಇಸ್ ಸನ್, ಚಂದ್ರ ಇಸ್ ಮೂನ್, ನಕ್ಷತ್ರ ಇಸ್ ಸ್ಟಾರ್ಸ್. ಸೊ ಟುಗೆದರ್ ಸೂರ್ಯ ಚಂದ್ರ ನಕ್ಷತ್ರಗಳು. ಸೊ ಈಚ್ ವರ್ಡ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಸೊ ದಿಸ್ ಇಸ್ ದ್ವಂದ್ವ ಸಮಾಸ. ಸೊ ಅದರ್ ಎಕ್ಸಾಂಪಲ್ಸ್ ಫಾರ್ ಯು: ಕೆರೆಯು ಪ್ಲಸ್ ಕಟ್ಟಿಯು ಪ್ಲಸ್ ಬಾವಿಯು, ಕೆರೆ ಕಟ್ಟೆ ಬಾವಿಗಳು. ಕಾಫಿಯು ಪ್ಲಸ್ ತಿಂಡಿಯು, ಕಾಫಿ ತಿಂಡಿ. ಬೆಟ್ಟವು ಪ್ಲಸ್ ಗುಡ್ಡವು, ಬೆಟ್ಟ ಗುಡ್ಡಗಳು. ಅಣ್ಣನು ಪ್ಲಸ್ ತಮ್ಮನು, ಅಣ್ಣ ತಮ್ಮಂದಿರು. ತನುಮನಗಳು, ಸೊ ಯು ನೀಡ್ ಟು ಸ್ಪ್ಲಿಟ್ ದಿಸ್. ತನುವು ಪ್ಲಸ್ ಮನುವು, ತನುಮನಗಳು. ಕೈ ಕಾಲು. ಮಳೆ ಬೆಳೆ. ನಡೆ ನುಡಿ. So these words you can try to split and form the ದ್ವಂದ್ವ ಸಮಾಸ. So hope this video was helpful friends. Please like, share and subscribe to my channel. Thank you.